ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುನೀತಾಸ್ ಚಾನಲ್. ಇವತ್ತು ನಾವು ವೀಟ್ ಬೀಡನ್ನು ಯೂಸ್ ಮಾಡಿಕೊಂಡು ಒಂದು ಬ್ರೈಡಲ್ ಡಿಸೈನ್ ಹಾಕೋದು ಹೇಗೆ ಅಂತ ನೋಡೋಣ ಬನ್ನಿ. ನೋಡಿ, ನಾನು ಯೂಸ್ ಮಾಡ್ತಾ ಇರುವ ಕ್ರೋಶಾ ನಂಬರ್ ಬಂದುಬಿಟ್ಟು 10 ತೊಗೊಂಡಿದ್ದೀನಿ. ಈ ರೀತಿಯಾಗಿ ಪಿಂಕ್ ಕಲರ್ ಥ್ರೆಡನ್ನು 6 ಎಳೆ ತೊಗೊಂಡಿದ್ದೀನಿ. ಅದನ್ನು ಯಾವಾಗಲೂ ಸಿಂಗಲ್ ಕ್ರೋಶದಿಂದ ನಾಟ್ ಮಾಡ್ಕೊಳ್ಳೋ ರೀತಿಯಲ್ಲೇ ಬಟ್ಟೆಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶದಿಂದ ನಾಟ್ ಮಾಡ್ಕೊಳ್ಳೋಣ. ನೋಡಿ, ನಾಟ್ ಆದಮೇಲೆ ಇಲ್ಲಿ ನಾನು 4 ಚೈನ್ಗಳನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, 4 ಚೈನ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸರಿಯಾಗಿ ನೋಡಿಬಿಟ್ಟು ಬಟ್ಟೆಗೆ ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡಿಕೊಂಡೆ. ಮತ್ತೆ 4 ಚೈನ್ಗಳನ್ನು ಹಾಕ್ಕೊತಾ ಇದ್ದೀನಿ. ಅದು ಸಹ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ನೋಡಿ, 2 ಸಾರಿ 4 ಚೈನ್ಗಳನ್ನು ಹಾಕ್ಕೊಂಡು ಬಟ್ಟೆಗೆ ಸಿಂಗಲ್ ಕ್ರೋಶದಿಂದ ಲಾಕ್ ಆದಮೇಲೆ ಮತ್ತೆ ಇನ್ನೊಂದು ಸಾರಿ 4 ಚೈನು, 3 4. ನೋಡಿ, 4 ಚೈನು 3 ಸಾರಿ ಆದಮೇಲೆ ಮತ್ತೆ ಅದು ಬಟ್ಟೆಗೆ ಸರಿಯಾಗಿ ನೋಡಿಬಿಟ್ಟು ಇಟ್ಬಿಟ್ಟು ಲಾಕ್ ಮಾಡ್ಕೋಬೇಕು. ನೋಡಿ, 3 ಸಾರಿ ನಾನು 4 ಚೈನ್ಗಳನ್ನು ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇವಾಗ ನಾವು 6 ಚೈನ್ಗಳನ್ನು ಹಾಕ್ಕೋಬೇಕು. ನೋಡಿ, 6 ಚೈನ್ ಆದಮೇಲೆ ಈ ರೀತಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬಾರ್ದು. 4 ಚೈನ್ ಗ್ಯಾಪ್ ಇರುತ್ತಲ್ವ, ಅಷ್ಟು ಗ್ಯಾಪನ್ನು ನೋಡಿಬಿಟ್ಟು ಅದನ್ನು ಬಟ್ಟೆಗೆ ಒಂದು ಸಿಂಗಲ್ ಕ್ರೋಶದಿಂದ ಈ ರೀತಿ ಲಾಕ್ ಮಾಡ್ಕೋಬೇಕು. ಈ ರೀತಿ ಯು ಶೇಪಲ್ಲಿ ಬರಬೇಕದು. ಈ ರೀತಿ ಯು ಶೇಪಲ್ಲಿದ್ದರೆ ಹಾರ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ಅದಾದಮೇಲೆ ಮತ್ತೆ 4 ಚೈನ್ಗಳನ್ನು ಹಾಕ್ಕೊತಾ ಇದ್ದೀನಿ. ಅದು ಸಹ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿ ಇಟ್ಬಿಟ್ಟು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ 4 ಚೈನ್. ಸ್ಟಾರ್ಟಿಂಗಲ್ಲಿ ನಾವು 3 ಸಾರಿ 4 ಚೈನ್ ಹಾಕ್ಕೊಂಡ್ವಲ್ವ, ಅದೇ ರೀತಿ ಇಲ್ಲಿ ನಾವು 5 ಸಾರಿ 4 ಚೈನ್ಗಳನ್ನು ಹಾಕ್ಕೊಂಡು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ತುಂಬ ಎಳೆದ್ಬಿಟ್ಟೆಲ್ಲ ಲಾಕ್ ಮಾಡ್ಕೋಬೇಡಿ. ಸರಿಯಾಗಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸ್ವಲ್ಪ ಲೈಟಾಗಿ ನೋಡಿಕೊಂಡು ಲಾಕ್ ಮಾಡಿಕೊಂಡ್ರೆ ಅದು ಸೀರೆ ರಿಂಕಲ್ಸ್ ಬರೋದಿಲ್ಲ, ನೀಟಾಗಿ ಕೂರುತ್ತೆ ಡಿಸೈನು. ನೋಡಿ, 4 ಸಾರಿ 4 ಚೈನ್ಗಳನ್ನ ಹಾಕ್ಕೊಂಡು ಲಾಕ್ ಆಗಿದೆ. ಈಗ 5ನೇ ಸಾರಿ 1 2 3 4 5 ಸಾರಿ ನಾವು 4 ಚೈನ್ಗಳನ್ನ ಹಾಕ್ಕೊಂಡು ಈ ರೀತಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಈಗ ನಾವು ಮತ್ತೆ 6 ಚೈನ್ಗಳನ್ನು ಹಾಕ್ಕೋಬೇಕು. 6 ಚೈನ್ ಆದಮೇಲೆ ನೋಡಿ, ಪಕ್ಕದಲ್ಲಿ ನೋಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. 4 ಚೈನ್ ಗ್ಯಾಪ್ ಅಷ್ಟು ದೂರದಲ್ಲಿ ಇಟ್ಬಿಟ್ಟು ಇದನ್ನು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಅದೇ ರೀತಿ ಪೂರ್ತಿ ಡಿಸೈನ್ನ ಕಂಟಿನ್ಯೂ ಮಾಡ್ಕೊತ ಹೋಗಬೇಕು. ಸ್ಟಾರ್ಟಿಂಗಲ್ಲಿ ಮತ್ತು ಕೊನೆಯಲ್ಲಿ ಮಾತ್ರ 3 ಸಾರಿ 4 ಚೈನ್ಗಳು ಬರುತ್ತೆ. ಇನ್ನು ಮಧ್ಯದಲ್ಲೆಲ್ಲ 5 ಸಾರಿ 4 ಚೈನ್ಗಳು ಬಂದು ಹಾರ್ಟ್ ಬರುತ್ತೆ. ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡಾದಮೇಲೆ ಈ ರೀತಿಯಾಗಿ ಬಂದಿದೆ ನೋಡಿ. ಈಗ ಸೆಕೆಂಡ್ ಸ್ಟೆಪ್ ಹಾಕೋದು ಹೇಗೆ ಅಂತ ನೋಡೋಣ. ಸೆಕೆಂಡ್ ಸ್ಟೆಪ್ಪಿಗೂ ನಾನು ಸೇಮ್ ಕಲರ್ ಥ್ರೆಡನ್ನು ತೊಗೊಂಡಿದ್ದೀನಿ. ಅದು ಫಸ್ಟ್ ಲಾಕ್ ಮಾಡಿರ್ತೀವಲ್ಲ, ಅಲ್ಲೇ ಇದನ್ನು ಸಹ ಲಾಕ್ ಮಾಡ್ಕೋಬೇಕು. ಆದಮೇಲೆ 4 ಚೈನು. ನೋಡಿ, 4 ಚೈನ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿ ಇಟ್ಬಿಟ್ಟು 4 ಚೈನ್ ಲಾಕ್ ಇರುತ್ತಲ್ವ ಫಸ್ಟೇ, ಆ ಲಾಕ್ ಮೇಲೆ ಇದನ್ನು ಸಹ ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಮತ್ತೆ 4 ಚೈನು. ನೋಡಿ, ಸಿಂಗಲ್ ಕ್ರೋಶದ ಮೇಲೆ ಮತ್ತೆ ಸಿಂಗಲ್ ಕ್ರೋಶ. ಎರಡು ಸಾರಿ 4 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ಅಲ್ಲಿಂದ ಡೈರೆಕ್ಟಾಗಿ ಕ್ರೋಶ ಮೇಲೆ 2 ಸಾರಿ ದಾರ ಸುತ್ಕೋಬೇಕು. ಸುತ್ಕೊಂಡು ಈ 6 ಚೈನ್ ಒಳಗಡೆ ಹೋಗ್ಬಿಟ್ಟು ನೋಡಿ, ಈ ರೀತಿಯಾಗಿ ದಾರನ ಎಳ್ಕೊಂಡು ಬಂದು
ಎರಡನ್ನು ಒಂದು ಮಾಡಿಕೊಂಡು ಮತ್ತೆ ಎರಡನ್ನು ಒಂದು ಮಾಡಿಬಿಟ್ಟು ಇನ್ನೂ ಎರಡಾಗುತ್ತೆ, ಮತ್ತು ಈ ಎರಡನ್ನು ಒಂದು ಮಾಡ್ಕೋಬೇಕು. ಈ ರೀತಿ ಮಾಡಿಕೊಂಡ್ರೆ ಟ್ರಿಬಲ್ ಕ್ರೋಶ ಆಗುತ್ತೆ. ನೋಡಿ, ಕ್ರೋಶ ಮೇಲೆ 2 ಸಾರಿ ದಾರ ಸುತ್ತಕೊಂಡು ಈ 6 ಚೈನ್ ಒಳಗಡೆ ಹೋಗಿಬಿಟ್ಟು ದಾರನ ಎಳ್ಕೊಂಡು ಬಂದು ಎರಡನ್ನು ಒಂದು ಮಾಡಿ ಮತ್ತೆ ಎರಡನ್ನು ಒಂದು ಮಾಡಿ 3 ಸಾರಿ ಆ ರೀತಿಯಾಗಿ ಎರಡನ್ನು ಒಂದು ಮಾಡಿದರೆ ಟ್ರಿಬಲ್ ಕ್ರೋಶ ಆಗುತ್ತೆ. ತುಂಬ ಸಿಂಪಲ್ಲಾಗಿ ಹಾಕ್ಬೋದು. ನೋಡಿ, ಕ್ರೋಶ ಮೇಲೆ 2 ಸಾರಿ ದಾರವನ್ನು ಸುತ್ಕೋಬೇಕು. ಕ್ರೋಶದ 6 ಚೈನ್ ಒಳಗಡೆ ಹೋಗಿಬಿಟ್ಟು ದಾರನ ಎಳ್ಕೊಂಡು ಬಂದು ಈ ರೀತಿ 3 ಸಾರಿ ನಾವು ಎರಡನ್ನು ಒಂದು ಮಾಡಿದರೆ ಟ್ರಿಬಲ್ ಕ್ರೋಶ ಆಗುತ್ತೆ. ನಿಮಗೆ ತೀರಾ ಇನ್ನು ಟ್ರಿಬಲ್ ಕ್ರೋಶ ಬರಲಿಲ್ಲ ಅಂದರೆ ನೀವು ಡಬಲ್ ಕ್ರೋಶದಲ್ಲೂ ಸಹ ಮಾಡ್ಕೋಬೋದು. ಅದೇ ರೀತಿ ನಾನಿಲ್ಲಿ 13 ಟ್ರಿಬಲ್ ಕ್ರೋಶಗಳನ್ನು ಹಾಕ್ಕೊತೀನಿ. ನೋಡಿ, ಕ್ರೋಶ ಮೇಲೆ 2 ಸಾರಿ ದಾರ ಸುತ್ಕೋಬೇಕು. 6 ಚೈನ್ ಒಳಗಡೆ ಹೋಗ್ಬಿಟ್ಟು ದಾರನ ಎಳ್ಕೊಂಡು ಬಂದು ಎರಡನ್ನು ಒಂದು ಮಾಡಬೇಕು. ಮತ್ತೆ ಎರಡಾಗುತ್ತೆ, ಮತ್ತೆ ಎರಡನ್ನು ಒಂದು ಮಾಡಿ 3 ಸಾರಿ ಅದೇ ರೀತಿಯಾಗಿ ಎರಡು ಒಂದನ್ನು ಮಾಡ್ತಾ ಹೋದರೆ ಟ್ರಿಬಲ್ ಕ್ರೋಶ ಆಗುತ್ತೆ. ತುಂಬ ಸಿಂಪಲ್ ಆಗಿದೆ. ಅದೇ ರೀತಿ 13 ಟ್ರಿಬಲ್ ಕ್ರೋಶಗಳನ್ನು ಮಾಡ್ಕೋಬೇಕು. ನೋಡಿ, ಕ್ರೋಶ ಮೇಲೆ ದಾರ ಸುತ್ತಕೊಂಡೆ 6 ಚೈನ್ ಒಳಗಡೆ ಹೋಗೋದು, ದಾರನ ಎಳ್ಕೊಂಡು ಬರೋದು, 3 ಸಾರಿ ಎರಡನ್ನು ಒಂದು ಮಾಡಿಕೊಂಡ್ರೆ ಟ್ರಿಬಲ್ ಕ್ರೋಶ ಆಗುತ್ತೆ. ತುಂಬ ಈಸಿ ಆಗಿರೋಂಥ ಡಿಸೈನು. ನೋಡಿ, ಅದೇ ರೀತಿ ನಾನು 13 ಟ್ರಿಬಲ್ ಕ್ರೋಶನ ಹಾಕ್ಕೊಂಡು ಬರ್ತೀನಿ. ಕೌಂಟ್ ಮಾಡ್ಕೊತ ನೀವು ಟ್ರಿಬಲ್ ಕ್ರೋಶಗಳನ್ನ ಹಾಕ್ಕೊತ ಹೋದರೆ ಆಯಿತು. ನೋಡಿ, 13 ಟ್ರಿಬಲ್ ಕ್ರೋಶ ಆಗಿದೆ. ಈಗ ಅದಾದಮೇಲೆ 4 ಚೈನ್ ಆದಮೇಲೆ ಒಂದು ಸಿಂಗಲ್ ಕ್ರೋಶ ಇದೆ ಅಲ್ವಾ, ಅದ್ರ ಮೇಲೆ ಇನ್ನೊಂದು ಸರಿ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಬರುತ್ತೆ. ಇದಾದಮೇಲೆ ಮತ್ತೆ ಕಂಟಿನ್ಯೂ ಮಾಡಬೇಕು. 4 ಚೈನ್ ಹಾಕ್ಬಿಟ್ಟು ಸಿಂಗಲ್ ಕ್ರೋಶದ ಮೇಲೆ ಮತ್ತೊಂದು ಸರಿ ಲಾಕ್ ಮಾಡ್ಕೋಬೇಕು. ಮತ್ತೆ 4 ಚೈನು, ನೋಡಿ 4 ಚೈನ್ ಆದಮೇಲೆ ಮತ್ತೆ ಸಿಂಗಲ್ ಕ್ರೋಶ ಆದಮೇಲೆ ಇನ್ನೊಂದು ಸರಿ ಲಾಕ್ ಮಾಡ್ಕೋಬೇಕು. ಇನ್ನೊಂದು ಸರಿ 4 ಚೈನು. ಸ್ಟಾರ್ಟಿಂಗಲ್ಲಿ 2 ಸರಿ 4 ಚೈನ್ ಹಾಕ್ಕೊಂಡಿದ್ವಿ, ಮಧ್ಯದಲ್ಲಿ ಮಾತ್ರ 3 ಸರಿ 4 ಚೈನ್ಗಳನ್ನು ಹಾಕ್ಕೋಬೇಕು ಸೆಕೆಂಡ್ ಸ್ಟೆಪ್ಪಲ್ಲಿ. ನೋಡಿ, 3 ಸರಿ ನಾನಿಲ್ಲಿ 4 ಚೈನ್ ಹಾಕ್ಕೊಂಡು ಈ ರೀತಿ ಲಾಕ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಇಲ್ಲಿಂದ ಡೈರೆಕ್ಟಾಗಿ ಕ್ರೋಶ ಮೇಲೆ 2 ಸಾರಿ ದಾರ ಸುತ್ತಕೊಂಡು 6 ಚೈನ್ ಒಳಗಡೆ ಹೋಗಿಬಿಟ್ಟು ದಾರನ ಎಳ್ಕೊಂಡು ಬಂದು ಎರಡನ್ನು ಒಂದು ಮಾಡಿ ಮತ್ತೆ ಎರಡನ್ನು ಒಂದು ಮಾಡಿ ಈ ಎರಡನ್ನು ಒಂದು ಮಾಡ್ಕೋಬೇಕು. ಅದೇ ರೀತಿಯಾಗಿ 13 ಟ್ರಿಬಲ್ ಕ್ರೋಶಗಳನ್ನು ಮಾಡ್ಕೋಬೇಕು. ನೋಡಿ, 13 ಟ್ರಿಬಲ್ ಕ್ರೋಶ ಆದಮೇಲೆ ಇಲ್ಲಿ 4 ಚೈನ್ ಮೇಲೆ ಆದಮೇಲೆ ಒಂದು ಲಾಕ್ ಇರುತ್ತಲ್ವ, ಅಲ್ಲಿ ಹೋಗ್ಬಿಟ್ಟು ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಅದೇ ರೀತಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ತುಂಬ ಸಿಂಪಲ್ ಆಗಿದೆ. ನೋಡಿ, ನಾನು ಅದೇ ರೀತಿಯಾಗಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇನ್ನು ಕೊನೆಯಲ್ಲಿ ನಾನಿಲ್ಲಿ 4 ಚೈನ್ 2 ಸರಿ ಹಾಕ್ಕೊಂಡು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೊತೀನಿ. ನೋಡಿ, ಇಲ್ಲಿ ಲಾಕ್ ಇರುತ್ತಲ್ಲ, ಅಲ್ಲೇ ಹೋಗ್ಬಿಟ್ಟು ಇನ್ನೊಂದು ಸರಿ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಅದಾದಮೇಲೆ 2 ಚೈನನ್ನು ಹಾಕ್ಕೊಂಡು ಇಲ್ಲಿ ದಾರವನ್ನು ಥ್ರೆಡನ್ನು ಕಟ್ ಮಾಡ್ಕೋಬೇಕು. ನೋಡಿ, ಇಷ್ಟೇ. ಇಲ್ಲಿಗೆ ಸೆಕೆಂಡ್ ಸ್ಟೆಪ್ಪು ಕಂಪ್ಲೀಟ್ ಆಯಿತು. ಎಷ್ಟು ನೀಟಾಗಿ ಬಂದಿದೆ. ಅದೇ ರೀತಿ ಈಗ
ಥರ್ಡ್ ಸ್ಟೆಪ್ ಹಾಕೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಗ್ರೀನ್ ಕಲರ್ ದಾರದ ತೊಗೊಂಡಿದ್ದೀನಿ. ಲಾಕ್ ಇರುತ್ತಲ್ಲ ಅಲ್ಲೇ ಹೋಗ್ಬಿಟ್ಟು ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ 4 ಚೈನ್ ಹಾಕ್ಕೊಂಡು ಈ 4 ಚೈನ್ ಆದಮೇಲೆ ಒಂದು ಸಿಂಗಲ್ ಕ್ರೋಶ ಲಾಕ್ ಇರುತ್ತಲ್ಲ ಆ ಲಾಕ್ ಹತ್ರನೇ ಮತ್ತೆ ಇದ್ರ ಮೇಲೆ ಒಂದು ಲಾಕ್ ಮಾಡ್ಕೋಬೇಕು. ನೋಡಿ 4 ಚೈನ್ ಹಾಕ್ಕೊಂಡು ಅದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡಿದ ಮೇಲೆ ಕ್ರೋಶಾಗೆ ಈ ರೀತಿ ವೀಟ್ ಬೀಡನ್ನು ಹಾಕ್ಕೋಬೇಕು. ಗೋಧಿ ಬೀಡ್ಸ್ ಅಂತಲೂ ಸಹ ಕರೀತಾರೆ. ಈ ರೀತಿ ಹಾಕ್ಕೊಂಡಾದಮೇಲೆ ಕಂಬ ಮತ್ತು 4 ಚೈನ್ಗಳ ಗ್ಯಾಪಲ್ಲಿ ಇರುತ್ತಲ್ಲ ಆ ಗ್ಯಾಪಲ್ಲಿ ಹೋಗ್ಬಿಟ್ಟು ಫಸ್ಟು ನಾವು ಈ ರೀತಿ ದಾರದಿಂದ ಲಾಕ್ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಉದ್ದ ಮಾಡಿಕೊಂಡು ಥ್ರೆಡ್ನ ಈ ರೀತಿ ಉದ್ದ ಮಾಡಿಕೊಂಡು ಬೀಡ್ ಒಳಗಡೆ ಹಾಕ್ಕೋಬೇಕು. ಬೀಡ್ ಒಳಗಡೆಯಿಂದ ಬಂದಂಥ ದಾರ ಈ ಕಡೆ ದಾರದ ಒಳಗಡೆ ಹೋಗಬೇಕು. ಇಷ್ಟು ಮಾಡಿದರೆ ಈ ರೀತಿ ಬೀಡ್ ಲಾಕ್ ಆಗುತ್ತೆ. ನೋಡಿ ಈ ಥ್ರೆಡ್ ಒಳಗಡೆ ನಾವೀಗ ಒಂದು ಸ್ಮಾಲ್ ಬೀಡನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ ತುಂಬ ಸ್ಮಾಲ್ ಬೀಡ್ ತೊಗೊಂಡಿದ್ದೀನಿ. ಬೇಕಿದ್ರೆ ನೀವು ಮೀಡಿಯಮ್ ಸೈಜ್ ಬೀಡನ್ನು ಸಹ ಯೂಸ್ ಮಾಡ್ಬೋದು. ಅದಾದಮೇಲೆ ಮತ್ತೆ ಕ್ರೋಶಾಗೆ ಈ ರೀತಿ ವೀಟ್ ಬೀಡನ್ನು ಹಾಕ್ಕೋಬೇಕು. ಹಾಕ್ಕೊಂಡು ನೋಡಿ 2 ಕಂಬಗಳ ನಡುವೆ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪಲ್ಲಿ ಹೋಗ್ಬಿಟ್ಟು ದಾರನ ಎಳ್ಕೊಂಡು ಬಂದು ಫಸ್ಟು ನಾವು ಈ ರೀತಿ ಥ್ರೆಡ್ಡನ್ನು ಲಾಕ್ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ದಾರನ ಉದ್ದ ಮಾಡಿಕೊಂಡು ಬೀಡ್ ಒಳಗಡೆ ತಗೋಬೇಕು. ಈ ರೀತಿ ತಗೊಂಡಾದಮೇಲೆ ನೋಡಿ ಈ ದಾರದ ಒಳಗಡೆ ಹೋಗಬೇಕು. ಇಷ್ಟು ಮಾಡಿದ ಮೇಲೆ ಈ ಥ್ರೆಡ್ಡಲ್ಲಿ ಈಗ ನಾವು ಸ್ಮಾಲ್ ಬೀಡನ್ನು ಹಾಕ್ಕೋಬೇಕು. ನೋಡಿ ಈ ರೀತಿ ಸ್ಮಾಲ್ ಬೀಡನ್ನು ಹಾಕ್ಕೊಂಡು ಮತ್ತೆ ಕ್ರೋಶಾಗೆ ಈ ರೀತಿ ಉದ್ದವಾಗಿರೋ ಬೀಡನ್ನು ಹಾಕ್ಕೋಬೇಕು. ಇದು ದಾರದಲ್ಲಿ ಹಾಕಬಾರ್ದು. ಫಸ್ಟ್ ನಾವು ಕ್ರೋಶಾಗೆ ಬೀಡನ್ನು ಹಾಕ್ಕೊಂಡು ಈ ರೀತಿ 2 ಕಂಬಗಳ ನಡುವೆ ಹೋಗಿಬಿಟ್ಟು ದಾರನ ಎಳ್ಕೊಂಡು ಫಸ್ಟು ಈ ರೀತಿ ದಾರನ ಲಾಕ್ ಮಾಡ್ಕೋಬೇಕು. ಆಮೇಲೆ ದಾರನ ಉದ್ದ ಮಾಡಿಬಿಟ್ಟು ಎಳ್ಕೋಬೇಕು. ಈ 2 ದಾರನ ಒಂದು ಮಾಡ್ಕೋಬೇಕು. ಅದಾದಮೇಲೆ ಒಂದು ಸ್ಮಾಲ್ ಬೀಡನ್ನು ಹಾಕ್ಕೋಬೇಕು. ನೋಡಿ ಈ ರೀತಿ ಸ್ಮಾಲ್ ಬೀಡ್ ಹಾಕ್ಕೊಂಡು ಮತ್ತೆ ಈಗ ವೀಟ್ ಬೀಡನ್ನು ಹಾಕ್ಕೋಬೇಕು. ಇದರಲ್ಲಿ ತುಂಬ ರೀತಿಯಾದಂತಹ ವೀಟ್ ಬೀಡ್ಸ್ಗಳು ಸಿಗುತ್ತೆ. ಚಿಕ್ಕದು ದೊಡ್ಡದು ಕಲರ್ ಕಾಂಬಿನೇಷನಲ್ಲೂ ಸಿಗುತ್ತೆ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ತೊಗೊಂಡು ಯೂಸ್ ಮಾಡ್ಕೋಬೋದು. ಈ ಬೀಡ್ ಒಳಗಡೆ ದಾರನ ಎಳ್ಕೊಂಡಿರ್ತೀವಲ್ಲ ಅದನ್ನು ಇದರೊಳಗಡೆ ಸೇರಿಸ್ಕೋಬೇಕು. ತುಂಬ ಸಿಂಪಲ್ ಆಗಿದೆ. 1-2 ಬೀಡ್ ಹಾಕೋವರೆಗೂ ನಿಮಗೆ ಸ್ವಲ್ಪ ಗೊತ್ತಾಗಲ್ಲ ಅಂತ ಅನಿಸುತ್ತೆ. 2 ಬೀಡ್ ಹಾಕ್ಕೊಂಡಿದ ತಕ್ಷಣ ನಿಮ್ಗೆ ಆರಾಮಾಗಿ ಈಸಿಯಾಗಿ ಗೊತ್ತಾಗುತ್ತೆ. ನೋಡಿ ಅದಾದಮೇಲೆ ಮತ್ತೆ ಉದ್ದವಾಗಿರೋ ಬೀಡನ್ನು ಹಾಕ್ಕೊಂಡು 2 ಕಂಬಗಳ ನಡುವೆ ಹೋಗ್ಬಿಟ್ಟು ದಾರನ ಫಸ್ಟು ಈ ರೀತಿ ಲಾಕ್ ಮಾಡ್ಕೋಬೇಕು. ಆಮೇಲೆ ಈ ದಾರನ ಬೀಡ್ ಒಳಗಡೆ ಎಳ್ಕೋಬೇಕು. ಅಷ್ಟೇ. ಅದೇ ರೀತಿ ನಾವು ಇಲ್ಲಿ 13 ಅಥವಾ 14 ಬೀಡ್ಸ್ಗಳನ್ನು ಹಾಕ್ಕೋಬೇಕಾಗುತ್ತೆ. ನಾನಿಲ್ಲಿ 14 ಬೀಡ್ಸ್ಗಳನ್ನು ಹಾಕ್ಕೊತೀನಿ. ಹಾಕಾದ್ಮೇಲೆ ಈ ರೀತಿ ಉದ್ದ ಬೀಡನ್ನು ಹಾಕ್ಕೊಂಡು ಇಲ್ಲಿ ಫಸ್ಟು ದಾರನ ಲಾಕ್ ಮಾಡಿಕೊಂಡು ದಾರನ ಉದ್ದ ಎಳ್ಕೊಂಡು ಬೀಡ್ ಒಳಗಡೆಯಿಂದ ಈ ರೀತಿ ಮಾಡ್ಕೋಬೇಕು. ಸ್ವಲ್ಪ ದಾರನ ಮೇಲ್ ಮಾಡಿ ಇಲ್ಲಿ ಒಂದು ಸ್ಮಾಲ್ ಬೀಡನ್ನು ಹಾಕ್ಕೋಬೇಕು. ನೋಡಿ ಈಗ ಮತ್ತೆ ಉದ್ದ ಬೀಡನ್ನು ಹಾಕ್ಕೋಬೇಕು. ಸೇಮ್ ಅದೇ ರೀತಿಯಾಗಿ ಎಲ್ಲ ಕಂಬಗಳ ನಡುವೆ ಗ್ಯಾಪಲ್ಲಿ ಹೋಗ್ಬಿಟ್ಟು ಈ ರೀತಿ ಹಾಕ್ಕೊತ ಹೋದರೆ ಆಯಿತು. ನೋಡಿ ಇವಾಗ ಸ್ಮಾಲ್ ಬೀಡ್ ಹಾಕ್ಕೊಳ್ಳೋಣ. ಅದೇ ರೀತಿ ನಾನು 14 ಬೀಡ್ಗಳನ್ನು ಹಾಕ್ಕೊಂಡು ಬರ್ತೀನಿ. ನೋಡಿ ಈಗ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಡಿಸೈನ್ ಕಂಟಿನ್ಯೂ ಮಾಡ್ತಾ ಹೋಗೋಣ. ನೋಡಿ 4 ಚೈನ್ ಆದಮೇಲೆ ಇಲ್ಲೊಂದು ಸಿಂಗಲ್ ಕ್ರೋಶ ಇದೆ ಅಲ್ವಾ, ಅಲ್ಲಿ ಹೋಗ್ಬಿಟ್ಟು ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಬ್ಯಾಕ್ ಸೈಡಲ್ಲಿ ನೋಡಿ ದಾರ ಈ ರೀತಿ ಉದ್ದ ಬರುತ್ತೆ. ಒಂಚೂರು ಈ ರೀತಿ ಬಿಟ್ಬಿಟ್ಟು ಇದನ್ನು ಈ ರೀತಿ ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಈ ರೀತಿಯಾಗಿ ಬರುತ್ತೆ ಡಿಸೈನು.
ಅದನ್ನು ಕಂಟಿನ್ಯೂ ಮಾಡೋಣ. 4 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಈಗ ಕ್ರೋಶಾಗೆ ಬೀಡ್ ಬೀಡನ್ನು ಹಾಕ್ಕೋಬೇಕು. ಇಲ್ಲಿ ಚೈನು ಮತ್ತು ತ್ರಿಬಲ್ ಕ್ರೋಶದ ನಡುವೆ ಗ್ಯಾಪಲ್ಲಿ ಹೋಗ್ಬಿಟ್ಟು ಫಸ್ಟು ನಾವು ಈ ರೀತಿ ಥ್ರೆಡ್ ಒಳಗಡೆ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಈ ಬೀಡ್ ಒಳಗಡೆ ದಾರಾನ ಎಳ್ಕೊಂಡು ಈ ದಾರ ಇದೆ ಅಲ್ವಾ, ಈ ದಾರದ ಒಳಗಡೆ ಸೇರಿಸ್ಕೋಬೇಕು. ಅದಾದಮೇಲೆ ಒಂದು ಸ್ಮಾಲ್ ಬೀಡನ್ನು ಹಾಕ್ಕೋಬೇಕು. ಥ್ರೆಡ್ಡಿಗೆ ನಾವು ಈ ರೀತಿ ಸ್ಮಾಲ್ ಬೀಡನ್ನು ಹಾಕ್ಕೋಬೇಕು. ಅದಾದಮೇಲೆ ಮತ್ತೆ ಈ ಗೋಧಿ ಬೀಡ್ ಅಂತಾರಲ್ವ, ಅದನ್ನು ಈ ರೀತಿ ಕ್ರೋಶಾಗೆ ಹಾಕ್ಕೋಬೇಕು. ಹಾಕ್ಕೊಂಡು 2 ತ್ರಿಬಲ್ ಕ್ರೋಶದ ನಡುವೆ ಹೋಗಿಬಿಟ್ಟು ದಾರನ ಎಳ್ಕೋಬೇಕು. ಎಳ್ಬಿಟ್ಟು ಈ ರೀತಿ ಲಾಕ್ ಆದಮೇಲೆ ದಾರನ ಬೀಡ್ ಒಳಗಡೆಯಿಂದ ತಗೊಂಡು ಈ ದಾರನ ಈ ದಾರದ ಒಳಗಡೆ ಸೇರಿಸ್ಕೋಬೇಕು. ಅದಾದಮೇಲೆ ಮತ್ತೆ ಸ್ಮಾಲ್ ಬೀಡನ್ನು ಹಾಕ್ಕೋಬೇಕು. ಅದೇ ರೀತಿ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗೋದು. 14 ಬೀಡ್ಸನ್ನು ನಾವು ಯೂಸ್ ಮಾಡಿಕೊಂಡ್ರೆ ಆಯಿತು. ನೀವು ಬೇಕಿದ್ರೆ ತುಂಬ ಏನಾದರೂ ಡಿಸೈನ್ ಸರಿಯಾಗಿ ಕೂರ್ತಾ ಇಲ್ಲ ಅಂದರೆ 13 ಬೀಡ್ಸನ್ನು ಸಹ ನೀವು ಯೂಸ್ ಮಾಡ್ಬೋದು. ನೋಡಿ ಈ ರೀತಿ ಲಾಕ್ ಮಾಡಿಕೊಂಡು ದಾರನ ಎಳ್ಕೋಬೇಕು ಬೀಡ್ ಒಳಗಡೆ. ಆಮೇಲೆ ಇಲ್ಲಿ ದಾರದನ್ನು ಸೇರಿಸ್ಕೋಬೇಕು. ಅದಾದಮೇಲೆ ಒಂದು ಸ್ಮಾಲ್ ಬೀಡ್ ಮತ್ತು ವೀಟ್ ಬೀಡನ್ನು ಹಾಕೋಬೇಕು. ಇಲ್ಲಿ 2 ಕಂಬಗಳ ನಡುವೆ ಹೋಗ್ಬಿಟ್ಟು ಫಸ್ಟು ದಾರಾನ ಈ ರೀತಿ ಲಾಕ್ ಮಾಡ್ಕೋಬೇಕು. ಆಮೇಲೆ ಬೀಡ್ ಒಳಗಡೆ ಎಳ್ಕೊಂಡು ಈ ರೀತಿ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಸ್ಮಾಲ್ ಬೀಡ್ ಹಾಕೋಬೇಕು. ಅದೇ ರೀತಿ ನಾನು ಪೂರ್ತಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿಯಾಗಿ ಬರುತ್ತೆ ಡಿಸೈನು. ತುಂಬ ಸಿಂಪಲಾಗಿ ಹಾಕ್ಕೋಬೋದು ಡಿಸೈನು. ಇನ್ನು ಕೊನೆಯಲ್ಲಿ 4 ಚೈನನ್ನು ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡ್ಕೋಬೇಕು. ಈಗ ಇದಕ್ಕೆ ಕುಚ್ಚು ಕಟ್ಕೊಳ್ಳೋಣ. ನೋಡಿ ಕುಚ್ಚು ಕಟ್ಟಿದ ಮೇಲೆ ಈ ರೀತಿ ಆಗಿದೆ. ಕುಚ್ಚು ಕಟ್ಟಲಿಕ್ಕೆ ನಾನಿಲ್ಲಿ 130 ಎಳೆ ದಾರವನ್ನು ತೊಗೊಂಡಿದ್ದೀನಿ. ತುಂಬ ಉದ್ದನೂ ಹಾಕ್ಕೊಂಡಿಲ್ಲ, ತುಂಬ ಚಿಕ್ಕದು ಹಾಕ್ಕೊಂಡಿಲ್ಲ, ಒಂದು ಮೀಡಿಯಮ್ ಸೈಜಲ್ಲಿ ಕುಚ್ಚನ್ನು ಕಟ್ಕೊಂಡಿದ್ದೀನಿ. ಇನ್ನು ಹಾರ್ಚ್ ಮೇಲೆ ಇರೋಂತಹ ದೊಡ್ಡ ಬೀಡ್ ಇದೆ ಅಲ್ವಾ, ಅದನ್ನು ನಾನು ನಾರ್ಮಲ್ ಸೂಜಿ ಮತ್ತು ದಾರಾನ ಯೂಸ್ ಮಾಡಿಕೊಂಡು 1-2 ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ ನೀವು ಯೂಸ್ ಮಾಡ್ಬೋದು, ಬೇಡ ಅಂದರೆ ಹಾಗೇನೂ ಸಹ ಬಿಡ್ಬೋದು. ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಹಾಕೋಂಥ ಡಿಸೈನು, ಬ್ರೈಡಲ್ ಡಿಸೈನು. ಈ ಡಿಸೈನ್ಗೆ ನಾವು 800ಇಂದ 900ವರೆಗೂ ಚಾರ್ಜಸ್ ಮಾಡ್ಬೋದು. ಇದು ಬ್ರೈಡಲ್ಗೆ ಅಂತಲ್ವ, ಯಾವ ರೀತಿಯಾದಂತಹ ಸ್ಯಾರೀಸ್ಗಾದ್ರೂ ಮ್ಯಾಚ್ ಆಗ್ತಾ ಹೋಗುತ್ತೆ. ತುಂಬ ಈಸಿ ಆಗಿದೆ, ನೀವು ಒಂದ್ಸರಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಒಳ್ಳೆಯ ವಿಡಿಯೋ ಜೊತೆಗೆ ಭೇಟಿಯಾಗೋಣ. ಧನ್ಯವಾದಗಳು.